ಈಗ ಶಿಕ್ಷಣದಿಂದ ಬದಲಾವಣೆ ಆಗ್ತದೆ ಅಂತೇಳಿ ನಾವೆಲ್ಲ ಕನಸು ಕಂಡಿದ್ದು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಕನಸು ಕಂಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ, ಇದರ ಮೂಲಕ ಬದಲಾವಣೆಯನ್ನು ಬಯಸಿದ್ರು. ಶಿಕ್ಷಣದ ಮೂಲಕ, ಸಂಘಟನೆ ಮೂಲಕ, ಹೋರಾಟದ ಮೂಲಕ. ಯಾಕಂತಂದರೆ ಹೇಳಿ ಕೇಳಿ ನಮ್ಮದು ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ, ಚತುರ್ವರ್ಣ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ. ಒಂದು ಕಾಲದಲ್ಲಿ ಶೂದ್ರ ಜನಾಂಗದವರು ಯಾರೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಭಾಳ ವರ್ಷಗಳ ಕಾಲ ಮಹಿಳೆಯರಿಗೂ ಇರಲಿಲ್ಲ. ಭಾಳ ಸಂತೋಷ ಆಯಿತು. ಇಲ್ಲಿ ಒಬ್ಬ ಹೆಣ್ಣುಮಗಳು ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ದಲಿತ ಹೆಣ್ಮಗಳು. ಭಾಳ ಸಂತೋಷ. ನಾನು ಕೇಳಿದೆ ಮಾದೇವಪ್ಪನಿಗೆ, ಯಾಕೆ ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದೀನಿ ಅಂತಂದರೆ, ಮಾದೇವಪ್ಪ ಏನು ಹೇಳಿದ್ರು ಕೂಡ, ದಲಿತರಿಗೂ ಇಂಗ್ಲೀಷ್ ಬರ್ತದೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮಾದೇವಪ್ಪ ಯಾವಾಗಲೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇರ್ತಾನೆ. ನಾನು ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಬರೆದು ಇಂಗ್ಲೀಷೇ ಮರ್ತೋಯ್ತು ನನಗೆ. ಯೂಸೇಜ್ ಈಸ್ ವೆರಿ ಇಂಪಾರ್ಟೆಂಟ್. ಯೂಸೇಜ್ ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ನಾನು ನನ್ನ ಅನುಭವದ ಮಾತುಗಳೇನಪ್ಪ ಅಂತಂದರೆ, ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ, ನಾನು BSc ಓದುವಾಗ, ಲಾ ಓದುವಾಗ ಮನೇಲಿ ಇರ್ತಕ್ಕಂಥ ದನಕರುಗಳಿಗೆ ಕುಡಿಯೋ ನೀರು ಕುಡಿಸೋ ಕೆಲಸ ವಹಿಸಿದ್ರು ನಮ್ಮಪ್ಪ. ನಾನು ಬಾವಿಯಿಂದ ನೀರು ತಗೊಬಂದು ದನಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು. ಬಾವಿನಲ್ಲಿ ನೀರು ಸೇದಕ್ಕೆ ಹೋಯ್ತಿದ್ದೆ. ಅಲ್ಲೆಲ್ಲ ಗುಬ್ಬಚ್ಚಿಗಳೆಲ್ಲ ಬಾವಿನಲ್ಲಿ ಸೇರ್ಕೊಂಡಿರೋವು. ಆ ಗುಬ್ಬಚ್ಚಿಗಳು ಹುಲ್ಸೆತ್ತೆ ಇದೆಯಲ್ಲ, ಕಸ, ಆ ಕಸ ಎಲ್ಲ ನೀರಿನಲ್ಲಿ ಬಿಟ್ಬಿಟ್ಟಿರೋವು. ಆ ನೀರು ಮುಚ್ಕೊಂಡಿರೋದು ಆ ಕಸದಿಂದ. ನೀರು ತಗೋಬೇಕಾದ್ರೆ ನಾವು ಮೇಲೆ ಕೆಳಗೆ, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ದೂರ ಹೋದ್ಮೇಲೆ, ಕಸ ದೂರ ಹೋದ್ಮೇಲೆ ನೀರು ತಗೊಳ್ಳಿವು. ಆಮೇಲೆ ಬಂದಮೇಲೆ ಮತ್ತೆ ಸೇರ್ಕೊಂಡ್ಬಿಡೋದು. ನಮ್ಮ ಜಾತಿ ವ್ಯವಸ್ಥೆ ಹಿಂಗೇ ಆಗಿರೋದು, ಬದಲಾವಣೆ ಆಗೋದಿಲ್ಲ. ಸ್ವಲ್ಪ ದೂರ ಹೋಗ್ತದೆ, ಮತ್ತೆ ಮತ್ತೆ ದೂರ ಹೋಗ್ತದೆ, ಮತ್ತೆ ಇದು ನನ್ನ ಅನುಭವದ ಮಾತು. ಅದಕ್ಕೆ ನೋಡ್ರಿ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಸಮಾನತೆ ಹೋಗ್ಬೇಕಲ್ಲ, ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬರಬೇಕಲ್ಲ, ಅದಕ್ಕೆ ಮಾಡಿದ್ದು ಏನು ಮಾಡಿದೆ ನಾನು 2013ರಲ್ಲಿ? 2013ರಲ್ಲಿ ಏನು ಹೇಳಯ್ಯ? ಸಮಾಜ ಕಲ್ಯಾಣ ಇಲಾಖೆ ಸಚಿವರು SCP TSP ಕಾಯ್ದೆ ಮಾಡಿದ್ದು ಯಾವನಾರು ಮಾಡಿದಾರ? ಎಲ್ಲರೂ ಮಾಡಿದಾರೇನ್ರಿ? ಆಂಧ್ರ, ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಮಾಡಿಲ್ಲ. ಮತ್ತೆ ನಿಮ್ಗೆ ಹೆಂಗೆ ಆರ್ಥಿಕ ಶಕ್ತಿ ಬರೋದು? ಹೆಂಗೆ? ಈಗ ಕೆಲವು ರಾಜಕೀಯ ಪಕ್ಷಗಳು ಇದಕ್ಕೆ ವಿರುದ್ಧವಾಗಿದ್ದಾವೆ. ಡಿಸೆಂಬರ್ ತಿಂಗಳು 2013 ಡಿಸೆಂಬರ್ ತಿಂಗಳಲ್ಲಿ ಕಾಯ್ದೆ ಮಾಡೋದನ್ನು ಬೆಳಗಾಂ ಅಧಿವೇಶನದಲ್ಲಿ ಆ ಕಾಯ್ದೆ ಮಾಡಿದ ಮೇಲೆ 15,000 ಕೋಟಿ ಇತ್ತು SCP TSP 2014ರಲ್ಲಿ 15,000 ಕೋಟಿ ಇತ್ತು. ಇವತ್ತು ಎಷ್ಟು ಗೊತ್ತಾ? ಎಷ್ಟಿದೆ?
42,000 ಕೋಟಿ. ಬಹಳ ಜನರಿಗೆ ಇದರ ಮಹತ್ವನೇ ಅರ್ಥ ಆಗಿಲ್ಲ. ಬಹಳ ಜನರಿಗೆ ಇದು ಅರ್ಥ ಆಗಿಲ್ಲ. ಯಾಕೆ ಬೇರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ, ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ? ನಾವು ಇದನ್ನೆಲ್ಲ ಕೇಳೋದೇ ಇಲ್ಲ. ಮತ್ತೆ ಸುಮ್ಮನೆ ಬಂದ್ಬಿಡ್ತದೆ ಸಮಾನತೆ, ಸುಮ್ಮನೆ ಬರ್ತದ? ಅಸಮಾನತೆ ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ಹೋಗುತ್ತಾ? ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಪುತ್ರ ಏನು ಹೇಳ್ದ, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೆಲ್ಲ ಹೇಳಿದ್ದು. ಸಮಾನತೆಯ ಸಮಾಜ ಆಗಬೇಕಾದ್ರೆ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಆರ್ಥಿಕವಾಗಿ ಶಕ್ತಿ ಬರದೆ ಹೋದರೆ, ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಬದಲಾವಣೆ ಆಗಲ್ಲ. ಸ್ವಾತಂತ್ರ್ಯ ಬಂದರೂ ಕೂಡ ಅದು ಸಾರ್ಥಕ ಆಗಲ್ಲ, ಯಶಸ್ಸನ್ನು ಕಾಣಲ್ಲ. ಆಮೇಲೆ ನಾನು ಮಾಡಿದ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ, ಕಾಂಟ್ರಾಕ್ಟಲ್ಲಿ ರಿಸರ್ವೇಷನ್ ತಂದದ್ದು. ಅಲ್ಲಿವರೆಗೆ ತಂದಿದ್ದೀರಾ? ಬೇರೆ ರಾಜ್ಯಗಳಲ್ಲಿ ಇದೆಯಾ? ಬೇರೆ ರಾಜ್ಯಗಳಲ್ಲಿ ಯಾಕಿಲ್ಲ? ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಕೂಡ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವನು. ನಾನು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವನು. ನಾನು ಆಗದೇ ಇರ್ಬೋದು. ನಮ್ಮ ಜನಾಂಗ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಸಮಾಜದವರು ಕೂಡ. ಆಮೇಲೆ ನೀವು ಯೋಚನೆ ಮಾಡಿ, ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡ್ತು ದಲಿತರಿಗೆ. ನೀವು ಕೆಲವು ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ. ರಿಸರ್ವೇಷನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ತರು. ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಕ್ತರು ರಿಸರ್ವೇಷನ್ ಇನ್ ಪ್ರಮೋಷನ್. ನಾನು ಎಂತ ಚೀಫ್ ಸೆಕ್ರೆಟರಿ ಇದ್ಲಲ್ಲ, ಯಾರು ಅವಳು, ರತ್ನಪ್ರಭಾ, ಅವಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಕಮಿಟಿಯಿಂದ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಮತ್ತೆ ರಿಸರ್ವೇಷನ್ ಇನ್ ಪ್ರಮೋಷನ್ ಕೊಟ್ಟೆ. ಯಾಕೆ ಬೇರೆ ರಾಜ್ಯಗಳು ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? ಕೇಳಿದ್ರ? ಕೇಂದ್ರ ಸರ್ಕಾರದವ್ರು ಮಾಡಿದ್ರ? ಬೇರೆ ರಾಜ್ಯಗಳು ಮಾಡಿದ್ದಾರ? ಯಾಕೆ ಕೇಳಿಲ್ಲ? ನೀವು ಸಮಾನತೆ ಬರಬೇಕು, ಸಮಾನತೆ ಬರಬೇಕು. ಬುದ್ಧನೂ ಹೇಳ್ತಾನೆ, ಬಸವಣ್ಣನೂ ಹೇಳ್ತಾನೆ, ಅಂಬೇಡ್ಕರ್ ಹೇಳ್ತಾರೆ, ಹೇಳ್ಬೇಕಪ್ಪ, ಸಮಾನತೆ ಬರಬೇಕು. ಸುಮ್ಮನೆ ಬಂದ್ಬಿಡ್ತದ? ಒಂದು ನಮ್ಮಲ್ಲಿ ಜಾಗೃತಿ ಬರಬೇಕು. ಜಾಗೃತಿ ಜೊತೆಗೆ ಕಾರ್ಯಕ್ರಮಗಳಿರಬೇಕು. ಆ ಕಾರ್ಯಕ್ರಮಗಳು ಇಲ್ಲದೆ ಹೋದರೆ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಹೆಂಗೆ ಬರ್ತದೆ? ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದರೆ ಜಾತಿ ಹೆಂಗೆ ಹೋಗ್ತದೆ? ವಿದ್ಯಾವಂತರು ಕೂಡ ಜಾತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ. ನಾನು ನಿನ್ನೆ ಬೆಂಗಳೂರಿನಲ್ಲಿ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ. 100 ವರ್ಷ ಆಗಿದೆ ಸೈನ್ಸು ಕಾಲೇಜ್ ಅದು ಪ್ರಾರಂಭ ಆಗಿ. ನೀನು ಅಲ್ಲೇ ಓದ್ತಾ? ನೀನು ಅಲ್ಲಿನ? ನೀನು ಜಾತಿ ಬಿಟ್ಟಿಲ್ಲ. ಇವತ್ತು ಕೂಡ ಮೂಢನಂಬಿಕೆಗಳನ್ನು ನಂಬೋದು, ಕಂದಾಚಾರಗಳನ್ನು ನಂಬೋದು, ಮೌಢ್ಯಗಳನ್ನು ನಂಬೋದು. ನೀನು ಯಾಕೆ, ನಿನಗೆ ಅಂಗಿ ಇಲ್ಲ, ನಿನಗೆ ಯಾಕೆ ಬಡತನ ಇದೆ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗೆ ಯಾಕೆ ಸೂರಿಲ್ಲ ಅಂತಂದರೆ, ನಾನು ಹಿಂದೆ
ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಇಂಥ ಈ ಜನ್ಮದಲ್ಲಿ ಹುಟ್ಟಿದ್ದೀನಿ ಅಂದರೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಏನು ಹೇಳ್ತಾ ಹೇಳಿದ್ರೆ ಹಣೆ ಬರ, ಅದು ಡಾಕ್ಟರ್ಗಳು ಇರುತ್ತದೆ, ಇಂಜಿನಿಯರ್ಗಳು ಇರುತ್ತದೆ. ಹಣೆ ಬರಹ ಏನು ಬರೆದ್ಬಿಟ್ಟಿದ್ದಾನ ದೇವರು, ಬ್ರಹ್ಮ ಬರೆದ್ಬಿಟ್ಟನ ಬಂದು ಹಣೆಯಲ್ಲಿ ಹಿಂಗೆ ಆಗು ನೀನು ಅಂತ ಬರೆದ್ಬಿಟ್ಟಿದ್ದಾನ. ಮಾದೇವಪ್ಪನ ಅಣ್ಣ ಇವನು ಡಾಕ್ಟರ್ ಆಗಿದ್ದಾನೆ, ಮಾದೇವಪ್ಪನ ಅಣ್ಣ ವ್ಯವಸಾಯ ಮಾಡ್ತಾ ಇದ್ದಾನೆ. ಅವ್ನಿಗೆ ವ್ಯವಸಾಯ ಮಾಡುವಂತ ಬರೆದ್ಬಿಟ್ಟ, ಇವನಿಗೆ ಡಾಕ್ಟರ್ ಆಗುವಂತ ಬರೆದ್ಬಿಟ್ನ, ಮಂತ್ರಿ ಆಗುವಂತ ಬರೆದ್ಬಿಟ್ನ. ಇವೆಲ್ಲ ಮೂಢನಂಬಿಕೆಗಳಿದಾವಲ್ಲ, ಇದನ್ನೆಲ್ಲ ನಾವು ತೆಗೆದಾಕ್ಬೇಕಲ್ಲ. ಮತ್ತೆ ವಿಜ್ಞಾನ ಓದೋದು ಯಾಕೆ? ನಾವು ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೋಬೇಕು. ಯಾವುದು ಸರಿ, ಯಾವುದು ಸರಿ ಇಲ್ಲ, ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ಪರವಾಗಿಲ್ಲ. ನಾನು ಅದಕ್ಕೋಸ್ಕರನೇ ನಾನು 83ರಿಂದ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ ಅನೇಕ ಭಾಗ್ಯಗಳನ್ನು ಕೊಟ್ಟೆ. ಅವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ಹೋಗಲಾಡಿಸತಕ್ಕ ಕಾರ್ಯಕ್ರಮ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಏನಮ್ಮ ನೀನು ಉಪಾಧ್ಯಕ್ಷೆ, ಒಬ್ಬರಿಗೆ ಎಷ್ಟು ಸಿಗುತ್ತೆ ಒಂದು ಕುಟುಂಬಕ್ಕೆ? ನಾನು ಇವತ್ತು ಹಸನಾಂಬೆ ದೇವಸ್ಥಾನಕ್ಕೆ ಹೋಗಿದ್ದೆ. ಸುಮಾರು 8.5ರಿಂದ 9 ಲಕ್ಷ ಭಕ್ತಾದಿಗಳು ಬಂದಿದ್ದರು. ಅದರಲ್ಲಿ ಸುಮಾರು 70% ಮಹಿಳೆಯರು ಬಂದಿದ್ದರು. ಯಾಕೆ ಬಂದರು? ಯಾರು ಕೊಟ್ಟರು? ಯಾಕೆ ಕೊಟ್ಟರು? ಯಾಕೆ ಬಂದರು? ಶಕ್ತಿ ಯೋಜನೆ ಜಾರಿಯಾದ್ರಿಂದ ಅಷ್ಟು ಜನ ಬರಲಿಕ್ಕೆ ಸಾಧ್ಯ ಆಯಿತು. ಏನಪ್ಪ ನೀನು ಇದ್ದೆ. ಶಕ್ತಿ ಯೋಜನೆ ಕೊಟ್ಟದ್ರಿಂದ ಇವತ್ತು ದೇವಸ್ಥಾನಗಳಿಗೂ ಬರೋದಾಯಿತು, ಅವ್ರ ಕೆಲಸಕ್ಕೂ ಹೋಗ್ಲಿಕ್ಕೆ ಜಾಗಕ್ಕೆ ಹೋಯ್ತಾ, ಅವ್ರ ಶಾಲೆ ಮಕ್ಕಳಿಗೂ ಓದಿಸ್ಲಿಕ್ಕೆ ಸಾಧ್ಯ ಆಯಿತು. ಇದರಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ? ಮೈಸೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಮಂಗಳೂರಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಬಳ್ಳಾರಿಯಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಅಷ್ಟು ದುಡ್ಡು ಉಳಿತಾಯ ಆಗುತ್ತಲ್ಲ. ದೇವಸ್ಥಾನಗಳಿಗೆ ಬರ್ತಾರೆ, ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. 2,000 ರೂಪಾಯಿ ಕೊಡ್ತೀವಿ ನಾವು ಎಲ್ಲ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಬಡವರಿಗೂ ಕೊಡ್ತೀವಿ. ಒಂದು ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತೆ ಶಕ್ತಿ ಯೋಜನೆ 4,000ರಿಂದ 5,000 ರೂಪಾಯಿ ಸಿಗ್ತದೆ. ನಿಮಗೆ ಶಕ್ತಿ ಹಣ ಇದಿರ್ತಾನೆ, ಖರ್ಚು ಮಾಡೋಕೆ ಹಣ ಇದಿರ್ತಾನೆ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದಿರ್ತಾನೆ, ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗೋದು. ಕೊಂಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದೆ ಹೋದರೆ ಹೆಂಗಾಗ್ತದೆ? ಮಾರ್ಕೆಟಿಗೆ ಹೋಗೋಕ್ಕಾಗತ್ತೆ? ನೀವು 2 ಹೊತ್ತು ಊಟ ಮಾಡೋಕ್ಕಾಗತ್ತಾ? ಇದನ್ನ ನಾವು ಯೋಚನೆ ಮಾಡಬೇಕು. ಬಸವಣ್ಣನವರ ಸಮ್ಮೇಳನಗಳನ್ನು ಮಾಡುವಾಗ, ಅಂಬೇಡ್ಕರ್ ಸಮ್ಮೇಳನಗಳನ್ನು ಮಾಡುವಾಗ ನಾವು ಈ ಥರ ಯೋಚನೆ ಮಾಡಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ಬಡವರಿಗೂ ಶಕ್ತಿ ಬರದೆ ಹೋದರೆ ಹೆಂಗೆ ಜಾತಿ ಹೋಗ್ತದೆ? ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಟ್ಟಿದೆ. ನಾವು ಒಬ್ಬ ಬಡವ, ಮೇಲ್ಜಾತಿ ಬಡವ, ಅವನು ಬಂದರೆ ಏನಂತೀವಿ? ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದಾ ಅಲ್ವಾ? ಬುದ್ಧಿಸ್ವಾಮಿ ಅಂತೀವಿ. ಅದೇ ಒಬ್ಬ ದಲಿತ ಶ್ರೀಮಂತನಾಗಿದ್ದರೂ ಕೂಡ
ವಿದ್ಯಾವಂತನಾಗಿದ್ರು ಕೂಡ ಅವನ ಶಿಬಿರದಲ್ಲಿ ಮಾತಾಡಿಸ್ತಾರೆ. ಇದು ಇದೆಯಲ್ಲ, ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದನ್ನು ಕಿತ್ತಾಕ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಎಲ್ಲಿವರೆಗೆ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ, ಎಲ್ಲಿವರೆಗೆ ಗುಲಾಮ್ಗಿರಿ ಮನಸ್ಥಿತಿಯನ್ನು ಕಿತ್ತಾಕಲ್ಲ, ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಇವತ್ತೊಂದು ನನ್ನ ಕೈಲಿ ಓದಿಸಿದ್ರು, ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ, ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ, ಪ್ರೀತಿಯಿಂದ ದ್ವೇಷವನ್ನು ಗೆಲ್ಲಬಹುದು ಅಲ್ವಾ? ಇದು ಯಾರು ಹೇಳಿರೋದು? ಗೌತಮ ಬುದ್ಧ. ಮನುಷ್ಯನನ್ನು ಪ್ರೀತಿಸಬೇಕ ಹೊರತು ದ್ವೇಷಿಸಬಾರದಲ್ವಾ? ಯಾರು ದ್ವೇಷ ಮಾಡ್ತಾರೆ, ಯಾರು ಮಾನವ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಾರೆ, ಅಥವಾ ಬಸವಣ್ಣ ಹೇಳಿದಂಥ ವಿಚಾರಗಳಿಗೆ ವಿರುದ್ಧವಾಗಿ ಮಾಡ್ತಾರೆ, ಅಂಬೇಡ್ಕರ್ ಹೇಳಿದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ, ಮತ್ತೆ ಗೌತಮ ಬುದ್ಧ ಹೇಳಿದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ, ಅಂಥವ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಿ ಆಗಬಾರದು, ಅವ್ರ ಜೊತೆ ಸೇರಬಾರ್ದು. ಇದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡು ನಮ್ಮ ಸ್ವಾರ್ಥ ಏನೇ ಇರಲಿ, ಆದಮೇಲೆ ಸೇರ್ಕೊಬಿಡೋದು, ಅಲ್ಲಿಗೆ ಸೇರ್ಕೊಬಿಟ್ಟು ಅದನ್ನೇ ಡಿಫೆಂಡ್ ಮಾಡೋದು. ಭಾಳ ಜನ ನೋಡ್ತಾ ಇದ್ದೀನಿ ನಾನು, ಡಿಫೆಂಡ್ ಮಾಡೋದು. ನಾನು ಹೇಳ್ದನ್ನು ಮಾಡಕ್ಕೆ ಹೋಗ್ಬಿಡಿ, ಅಥವಾ ನಮ್ಮ ರಾಜಕೀಯ ಪಕ್ಷ ಹೇಳ್ದನ್ನು ಮಾಡಕ್ಕೆ ಹೋಗ್ಬಿಡಿ. ಬುದ್ಧ ಏನು ಹೇಳ್ದ, ಬಸವಣ್ಣ ಏನು ಹೇಳ್ದ, ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾಡಿ. ನಾನು ಹೇಳಿದೆ ಅಂತ ಮಾಡಕ್ಕೆ ಹೋಗ್ಬಿಡಿ. ಅದು ಮಾಡೋಕ್ಕೋಸ್ಕರ ಪುರುಷೋತ್ತಮ ಮತ್ತು ಸ್ವಾಮೀಜಿಯವರು ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮಾಡಿದ್ದಾರೆ. ಕೆಲವು ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಮನವಿನೆಲ್ಲ ನೋಡ್ತೀನಿ ನಾನು, ಪರಿಶೀಲನೆ ಮಾಡಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ. ಸಮಾಜ ಮಾಡಲಿಕ್ಕೆ ಯಾವ್ಯಾವ್ದು ಅಗತ್ಯ ಇದೆ ಅವೆಲ್ಲನೂ ಕೂಡ ಮಾಡ್ತೀನಿ. ಇಷ್ಟನ್ನು ಹೇಳಿ ಪಾಪ ಬೆಳಿಗ್ಗೆಯಿಂದ ಕೂತಿದ್ದೀರಿ ನೀವು. ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಒಬ್ಬ ಕೂಡ ಅಲ್ಲಾಡಿಲ್ಲ, ಬಹಳ ಸಂತೋಷ ಆಗ್ತದೆ. ಒಳ್ಳೆ ಕ್ರೌಡು, ಒಳ್ಳೆ ಆಡಿಯನ್ಸು, ಶಿಸ್ತಿನಿಂದ ಸಭೆ ನಡೆದಿದೆ. ಒಳ್ಳೆ ಸಭಿಕರು ಕೂಡ ಸೇರಿದ್ದಾರೆ. ನೀವೆಲ್ಲ ಭಾಷಣಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಿ. ಬರೀ ಭಾಷಣ ಮಾಡಿದ್ರೆ ಸಾಲದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬೌದ್ಧ. ಮಾಜಿ ಮೇಯರ್ ಅವರಾದಂಥ ಪುರುಷೋತ್ತಮ ಅವರ ಇತರೆ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಇವತ್ತು ಮೈಸೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಭಿಕ್ಷು ಸಂಘ, ರಾಜ್ಯ ಬೌದ್ಧ ಸಂಘ ಹಾಗೂ ಡಾಕ್ಟರ್
ಅಂಬೇಡ್ಕರ್ ವಾದಿಗಳ ಸಂಘ ಮತ್ತು ವಿಶ್ವ ಮೇತ್ರಿ ಬುದ್ಧ ವಿಹಾರದ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಮೊದಲಿಗೆ ಪೂಜ್ಯ ಜ್ಞಾನ ಪ್ರಕಾಶ್ ಅವರಿಗೆ ಮತ್ತು ಪುರುಷೋತ್ತಮ ಅವರಿಗೆ, ಕಾರ್ಯಕ್ರಮದ ರೂವಾರಿಗಳು, ಒಬ್ಬರು ಸ್ವಾಮೀಜಿಯವರು, ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಗೌರವಾಧ್ಯಕ್ಷರು, ಇನ್ನೊಬ್ಬರು ಅಧ್ಯಕ್ಷರು. ಅವ್ರಿಗಿಬ್ಬರಿಗೂ ಕೂಡ ನಾನು ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಮೈಸೂರು ನಗರದಲ್ಲಿ ಬಹುಶಃ ಇದೇ ಪ್ರಥಮ ಅಂತ ಅನಿಸುತ್ತೆ. ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರ್ತಕ್ಕಂಥದ್ದು. ಪುರುಷೋತ್ತಮ ಅವರು ಪ್ರತಿ ವರ್ಷ ಮಾಡ್ತಾ ಇದ್ರು, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರಲಿಲ್ಲ. ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಇದರ ಉದ್ದೇಶ ಹೆಚ್ಚು ಜನರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಗೊತ್ತಾಗಬೇಕು, ಅವರ ತತ್ವ ಆದರ್ಶಗಳು ಗೊತ್ತಾಗಬೇಕು. ಅದು ಗೊತ್ತಾದರೆ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ. ಸಮಾಜ ಸುಮ್ಮನೆ ಪರಿವರ್ತನೆ ಆಗಲ್ಲ. ಯಾಕಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದು ಜಡ್ಡುಗಟ್ಟಿದ ಸಮಾಜ, ಎಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ. ಅಷ್ಟು ಸುಲಭವಾಗಿ ಬದಲಾವಣೆ ಆಗಲ್ಲ. ಬುದ್ಧ 2500 ವರ್ಷಗಳ ಹಿಂದೆ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ, ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅವತ್ತೇ ಬೋಧನೆ ಮಾಡಿದ್ರು, ಅಹಿಂಸೆ, ಸತ್ಯ ಮತ್ತು ಶಾಂತಿ. ಇವನ್ನ ಅವತ್ತೇ ಬೋಧನೆ ಮಾಡಿದ್ರು. ಮತ್ತು ಸಮಾಜದಲ್ಲಿ ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ಬಸವ 12ನೇ ಶತಮಾನದಲ್ಲಿ ಪ್ರಯತ್ನವನ್ನು ಮಾಡಿದ್ರು. ಅಂಬೇಡ್ಕರ್ ಅವರು ಪ್ರಯತ್ನವನ್ನು ಅವರೂ ಕೂಡ ಮಾಡಿದ್ರು. ಯಾಕೆ ಅವರು ಬೌದ್ಧ ಧರ್ಮವನ್ನು ಸೇರಿದ್ರು? ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಿಂದೂ ಧರ್ಮ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ವಿಫಲರಾದರು. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾರೆ ಅವರು. ಏನಂತ ಹೇಳ್ತಾರೆ ಅಂತಂದ್ರೆ, ಹುಟ್ಟು ನನ್ನ ಕೈನಲ್ಲಿ ಇರಲಿಲ್ಲ, ಆದರೆ ಸಾವು ನನ್ನ ಕೈನಲ್ಲಿದೆ. ನನ್ನ ಕೈನಲ್ಲಿ ಇಲ್ಲದೇ ಇರೋದ್ರಿಂದ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಸಾಯೋದು ನನ್ನ ಕೈನಲ್ಲಿದೆ, ನಾನು ಹಿಂದುವಾಗಿ ಸಾಯಲಾರೆ. ಯಾಕಂತಂದ್ರೆ ಈ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಅಸಮಾನತೆ ಯಾಕೆ ನಿರ್ಮಾಣ ಆಯಿತು? ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಅಸಮಾನತೆ ನಿರ್ಮಾಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ.
ನಮ್ಮ ಸಮಾಜ ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಭಾರತ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ, ಪರಧರ್ಮ ಸಹಿಷ್ಣುತೆ ಮತ್ತೆ ಸಹಬಾಳ್ವೆ. ಪರಧರ್ಮ ಸಹಿಷ್ಣುತೆ ಸಹಬಾಳ್ವೆ, ಇದನ್ನ ಪ್ರತಿಯೊಬ್ಬರು ಕೂಡ ಮೈಗೂಡಿಸ್ಕೊಂಡ್ರೆ ಮಾತ್ರ ದೇಶದಲ್ಲಿ ಶಾಂತಿ, ನೆಮ್ಮದಿ, ಅಹಿಂಸೆ, ಸತ್ಯ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಸಾಧ್ಯ ಆಗಲ್ಲ. ಎಲ್ಲಿವರೆಗೆ ಅಸಮಾನತೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 1949 ನವೆಂಬರ್ 25ನೇ ತಾರೀಕು, 1949 ನವೆಂಬರ್ 25ನೇ ತಾರೀಕು ಅವರು ಒಂದಿನ ಮುಂಚಿತವಾಗಿ, ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣ ಒಂದು ಹಿಸ್ಟಾರಿಕಲ್ ಸ್ಪೀಚ್. ಅವತ್ತೇ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಏನಂತ ಎಚ್ಚರಿಸಿದ್ದಾರೆ ಅಂತಂದ್ರೆ, ಈ ಅಸಮಾನತೆ ಇರ್ತಕ್ಕಂಥ ಸಮಾಜ ಯಾಕೆಂತಂದ್ರೆ ಸಂವಿಧಾನ ಜಾರಿಗೆ ಬರೋದ ದಿನ 26 ನವೆಂಬರ್ 26, 1950. ಅವತ್ತಿನಿಂದ ಸಂವಿಧಾನ ಜಾರಿಗೆ ಬಂತು. ಆ ಸಂವಿಧಾನ ಜಾರಿಗೆ ಬರೋ ದಿನ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಅಸಮಾನತೆ ಮುಂದುವರಿತದೆ ಅಲ್ಲಿವರೆಗೆ ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಆರ್ಥಿಕ ಸ್ವಾತಂತ್ರ್ಯವೂ ಬರಲ್ಲ, ಸಾಮಾಜಿಕ ಸ್ವಾತಂತ್ರ್ಯವೂ ಬರಲ್ಲ, ರಾಜಕೀಯ ಸ್ವಾತಂತ್ರ್ಯವೂ ಬರಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಏನು ಹೇಳಿದ್ದಾರೆ ಅಂತಂದರೆ, ಈ ಎಲ್ಲಿವರೆಗೆ ಅಸಮಾನತೆ ನಾವು ತೊಲಗಿಸಲ್ಲ ಅಲ್ಲಿವರೆಗೆ ಅಸಮಾನತೆಯಿಂದ ಯಾರು ನರಳುತ್ತಾರೆ, ಅದರ ಸಂಕೋಲೆಗಳಿಂದ ಯಾರು ನೋವನ್ನು ಅನುಭವಿಸ್ತಾರೆ, ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ. ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಸೌಧವನ್ನೇ ಧ್ವಂಸ ಮಾಡಿಬಿಡ್ತಾರೆ, ಹುಷಾರಾಗಿರಬೇಕು ಅಂತ. ಮತ್ತೆ ಅಸಮಾನತೆ ತೊಲಗಿಸ್ಬೇಕಲ್ಲ. ಅಸಮಾನತೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು, ಶೈಕ್ಷಣಿಕವಾಗಿ ಶಕ್ತಿ ಬರಬೇಕು. ಅದು ಬಂದರೂ ಮಾತ್ರ ಅಸಮಾನತೆಯನ್ನು ತೊಡಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಭಾಳ ಪ್ರಯತ್ನ ಪಟ್ಟರು ಸಮಾನತೆಯನ್ನು ತರಲಿಕ್ಕೆ. ಆದರೆ ಈ ಸಮಾಜ ಸುಧಾರಕರೆಲ್ಲೋ ಅನೇಕ ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಜಾತಿ ಬದಲಾವಣೆ ಆಗಿಲ್ಲ. ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಭಾಳ ಆಳವಾಗಿ ಬೇರ್ಬಿಟ್ಟಿದೆ. ಪಟ್ಟಭದ್ರ ಹಿತಾಸಕ್ತರು ಇವತ್ತೂ ಕೂಡ ಬದಲಾವಣೆ ಆಗಬಾರ್ದು ಅಂತಲೇ ಇರತಕ್ಕಂಥದ್ದು. ಬದಲಾವಣೆ ಮಾಡಿದ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಇರಲ್ಲ. ಶೋಷಣೆ ಮಾಡಬೇಕಾದ್ರೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ, ಇದನ್ನ
ಮನುವಾದಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಮನುವಾದಿಗಳು ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಸಾರ್ವಜನಿಕ ಸಭೆಗಳು, ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಸಭೆಗಳನ್ನು ಮಾಡಬಾರದು ಅಂತ ನನಗೊಂದು ಪತ್ರ ಬಂತು. ನಾನು ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅನ್ನತಕ್ಕಂಥದ್ದನ್ನು ರಿಪೋರ್ಟನ್ನು ಕೇಳಿದ್ದೀನಿ ಚೀಫ್ ಸೆಕ್ರೆಟರಿ ಮೂಲಕ. ಅದಕ್ಕೆ ಅವರಿಗೆ ಬೆದರಿಕೆಗಳು ನೋಡಿ, ಪುರುಷೋತ್ತಮ ನಿನಗೂ ಬೆದರಿಕೆ ಬರ್ಬೋದು, ಸ್ವಾಮೀಜಿ ನಿಮಗೂ ಬೆದರಿಕೆ ಬರ್ಬೋದು, ಬಂದಿರಬೇಕು ಈಗಾಗಲೇ. ನೋಡಿ ಹೆಂಗೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಈ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಕೂಡ ಇಂಥದ್ದೇ ಬರ್ತದೆ. ಈಗ ನಾನು ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳು ಒಂದು ಕಾನೂನು ತಗೊಬಂದನು ಅಲ್ವಾ? ಯಾಕೆ ತಗೊಬಂದು? ಈಗ ಬಸವಣ್ಣ ಹೇಳಿದ್ರು ಮೂಢನಂಬಿಕೆಗಳೆಲ್ಲ ಹೋಗ್ಬೇಕು, ಕಂದಾಚಾರಗಳೆಲ್ಲ ಹೋಗ್ಬೇಕು, ಮೂಢನಂಬಿಕೆಗಳೆಲ್ಲ ಹೋಗ್ಬೇಕು. ಇದನ್ನು ಬುದ್ಧನೂ ಹೇಳಿದ್ದ, ಬಸವಣ್ಣನೂ ಹೇಳಿದ್ದ, ಅಂಬೇಡ್ಕರ್ ಕೂಡ ಹೇಳಿದ್ರು ಅಲ್ವಾ? ಆದರೆ ಹೋಗಿದವ ಜಾತಿ ಹೋಗಿದೆಯಾ? ಅದಕ್ಕೆ ನಾನು ಎಲ್ಲ ಸಭೆಗಳಲ್ಲೂ ಕೂಡ ನನ್ನ ಅನುಭವದ ಒಂದು ಮಾತನ್ನು ಹೇಳ್ತಾ ಇದ್ದೆ. ಅದೇನಪ್ಪ ಅಂತಂದರೆ, ಈ ಧರ್ಮ ಜಾತಿ ಸಮಾಜ ಸುಧಾರಕರೆಲ್ಲರೂ ಪ್ರಯತ್ನ ಮಾಡ್ತಾರೆ ಜಾತಿ ವ್ಯವಸ್ಥೆ